ಸಾಮಾಜಿಕ ಆರ್ಥಿಕ ಶಕ್ತಿ ಬರದೇ ಹೋದರೆ ಎಲ್ಲರಿಗೂ ಚಲನೆ ಸಿಕ್ಕಲ್ಲ. ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು. ಅದು ಬಂದಾಗ ಮಾತ್ರ ಸ್ವಾವಲಂಬನೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾವಲಂಬನೆ ಬರದೇ ಹೋದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಮಂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ. ಅವರು ಬಹಳ ಬಲವಾಗಿ ನಂಬಿದಂಥದ್ದು, ನಾವೆಲ್ಲ ಸಂಕೋಲೆಗಳಿಂದ ವಿಮುಕ್ತರಾಗಬೇಕಾದ್ರೆ ಶಿಕ್ಷಣ ಒಂದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ನಾವೆಲ್ಲ ಬಂಧನ ಮುಕ್ತರಾಗಬೇಕಾದ್ರೆ ಶಿಕ್ಷಣ. ಅದಕ್ಕೆ ಶಿಕ್ಷಣಕ್ಕೆ ಮಹತ್ವ ಇರಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾವಂತರಾಗದೆ ಹೋಗಿದ್ರೆ, ಹೋರಾಟದ ಮನೋಭಾವ ಇಲ್ಲದೆ ಹೋಗಿದ್ರೆ ಇವತ್ತು ಇಂಥ ಸಂವಿಧಾನ ಸಿಗ್ಲಿಕ್ಕೆ ಸಾಧ್ಯ ಆಯ್ತಿದ್ದ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಎಂಥ ಶಿಕ್ಷಣ ಸಿಗಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ ಸಿಗಬೇಕು. ರಾಮಮನೋಹರ ಲೋಹಿಯಾ ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ ಸಿಗಬೇಕು. ಜವಾಹರ್ಲಾಲ್ ನೆಹರು ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ ಸಿಗಬೇಕು. ನಮ್ಮ ಶಿಕ್ಷಣ ವೈಚಾರಿಕತೆಯಿಂದ ವೈಜ್ಞಾನಿಕತೆಯಿಂದ ಕೂಡಿರಬೇಕು, ಜೊತೆಗೆ ಮಾನವೀಯತೆಯಿಂದ ಕೂಡಿರಬೇಕು ಅಲ್ವಾ? ಆ ಮಾನವೀಯತೆ ಬರದೇ ಹೋದರೆ ಪಟ್ಟಭದ್ರ ಹಿತಾಸಕ್ತರಿದ್ದಾರಲ್ಲ ಅವರು ಇನ್ನೂ ಜಾತಿ ವ್ಯವಸ್ಥೆಯನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಂಡಿದ್ದವರು, ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದವರು, ಇನ್ನೊಬ್ರು ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕಾಗಿಯೇ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಇಂಥ ಸಂವಿಧಾನನ ಕೊಡಲಿಕ್ಕೆ ಸಾಧ್ಯ ಆಯಿತು ಅಲ್ವಾ? ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಹಳ ಎಚ್ಚರಿಕೆಯ ಮಾತನ್ನ ಹೇಳಿದ್ದಾರೆ. ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ. ಇದನ್ನ ಕರ್ನಾಟಕದ 7 ಕೋಟಿ ಜನರು ಪಡ್ಕೋಬೇಕು, ಮತ್ತೆ ದೇಶದ 140 ಜನರು ಕೂಡ ಪಡ್ಕೋಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬರ ಆಶಯ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ. ನಮ್ಮ ಶಿಕ್ಷಣ ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ, ಮಾನವೀಯತೆಯಿಂದ ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಸಮ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ. ಬಸವಣ್ಣವರು ಇದನ್ನೇ ಹೇಳಿದ್ರು, ಮಹಾತ್ಮ ಗಾಂಧೀಜಿಯವರು ಇದನ್ನೇ ಹೇಳಿದ್ರು, ಅಂಬೇಡ್ಕರ್ ಅವರು ಕೂಡ ಇದನ್ನೇ ಹೇಳಿದ್ರು ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನ ನಾವು ಯಾವತ್ತೂ ಕೂಡ ಮರಿಬಾರದು, ಯಾವತ್ತೂ ಕೂಡ ಮರಿಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಏನಪ್ಪ ಹೇಳಿದ್ದಾರೆ ಅಂತಂದ್ರೆ, ಸಾಮಾಜಿಕ ನ್ಯಾಯದ ಪರ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಾಮಾಜಿಕ ನ್ಯಾಯ, ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದಕ್ಕೆ ಸಂವಿಧಾನದಲ್ಲಿ 14ನೇ ವಿಧಿ ಇದೆಯಲ್ಲ, ಆರ್ಟಿಕಲ್ 14, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಸೇರಿದ್ದು ಯಾಕೆ ಅಂತಂದ್ರೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಎಲ್ರಿಗೂ ಯಾವೇ ಎಷ್ಟೇ ದೊಡ್ಡವರಿದ್ರು ಕೂಡ, ಎಷ್ಟೇ ದೊಡ್ಡವರಿದ್ರು ಕೂಡ ಎಲ್ಲರೂ ಸಮಾನರಾಗಿರ್ಬೇಕು. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳಿ, ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ. ಅವರು ಹಿಂದೆ ರಾಜರುಗಳಿದ್ದಾರಲ್ಲ, ಆ ರಾಜರುಗಳಿಗೂ ಅಷ್ಟೇನೆ, ಈಗಿನ ರಾಷ್ಟ್ರಪತಿ ಇದ್ದಾರಲ್ಲ ಅವ್ರಿಗೂ ಒಂದೇ, ಆಮೇಲೆ ಪ್ರಧಾನಮಂತ್ರಿಗೂ ಒಂದೇನೆ, ಮುಖ್ಯಮಂತ್ರಿಗೂ ಒಂದೇನೆ. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ. ಅದಕ್ಕೆ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಸೇರಿಸ್ತಕ್ಕಂಥದ್ದು. ಅದಕ್ಕೆ ಎಲ್ರಿಗೂ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿದ್ದು, ಎಲ್ಲರ ಪರವಾಗಿ ಹೋರಾಟ ಮಾಡೋದು, ಎಲ್ಲರ ಪರವಾಗಿ ಎಲ್ರಿಗೂ ನ್ಯಾಯ ಸಿಗ್ತಕ್ಕಂಥ ಪರವಾಗಿ ಎಲ್ರಿಗೂ ನ್ಯಾಯ ಸಿಕ್ಕಲಿ ಅಂತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ. ಅದಕ್ಕೆ ಅವರು ಒಂದು ಮಾತು, ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ. ನಮಗೆ ಆ ಮಾತು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಇಲ್ಲಿವರೆಗೆ ಸಾಮಾಜಿಕ ನ್ಯಾಯದ ರಥವನ್ನು ಎಳ್ಕೊಂಡು ಬಂದಿದ್ದೀವಿ, ಸಾಮಾಜಿಕ ನ್ಯಾಯದ ರಥ ಎಳ್ಕೊ ಬಂದಿದ್ದೀವಿ. ನಿಮ್ಮ ಕೈಲಿ ಎಳೆಯಕ್ಕಾದ್ರೆ ಮುಂದಕ್ಕೆ ಎಳ್ಕೊಂಡು ಹೋಗಿ, ಇಲ್ಲಿದ್ರೆ ಅಲ್ಲೇ ಬಿಟ್ಟು ಹಿಂದಕ್ಕೆ ಮಾತ್ರ ತಳ್ಳಕ್ಕೆ ಕ್ಯಾಪ್ ಇಟ್ಕೋಬೇಕಲ್ವಾ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು, ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ಉದ್ದೇಶ ಏನಪ್ಪಾ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಶಕ್ತಿ ಬರದೆ ಹೋದ್ರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದ್ರೆ ಜಾತೀಯತೆ ಅಷ್ಟು ಸುಲಭವಾಗಿ ಹೋಗಲ್ಲ. ಯಾಕಂದ್ರೆ ಇದು ಆಳವಾಗಿ ಬೇರು ಬಿಟ್ಟಿದೆ. ಈ ಜಾತೀಯತೆ ಇದೆಯಲ್ಲ ಬಹಳ ಆಳವಾಗಿ ಬೇರು ಬಿಟ್ಟಿದೆ. ಮುಖ್ಯಮಂತ್ರಿ ಆಗದೆ ಬಿಟ್ಬಿಟ್ಟಿದೆ. ಬುದ್ಧನ ಕಾಲದಿಂದ, ಬಸವಣ್ಣವ್ರ ಕಾಲದಿಂದ, ಅಂಬೇಡ್ಕರ್ ಕಾಲದವರಿಗೆ ಏನೆಲ್ಲ ಪ್ರಯತ್ನಗಳು ನಡೆದಿದ್ದಾವೆ. ಅನೇಕ ಸಮಾಜ ಸುಧಾರಕರು ಪ್ರಯತ್ನಗಳನ್ನು ಮಾಡಿದ್ದಾರೆ. ಹೋಗಿದೆ ಜಾತಿ. ಬಸವಣ್ಣ ಹೇಳಿ ಎಷ್ಟು ವರ್ಷ ಆಯಿತು, ಇವ ನಮ್ಮವ ಅಂತ ಹೇಳ್ರಿ, ಇವನ್ ಆರವ ಅಂತ ಹೇಳ್ಬೇಡ್ರಿ ಅಂತ ಹೇಳಿ ಎಷ್ಟು ವರ್ಷ ಆಯಿತು. 12ನೇ ಶತಮಾನದಲ್ಲಿ ಇನ್ನೂ ಜಾತಿ ಹೋಗಿಲ್ಲ. ಅಷ್ಟು ಮಟ್ಟಿಗೆ ಆಳವಾಗಿ ಬೇರು ಬಿಟ್ಬಿಟ್ಟಿದೆ. ಇದು ಬೇರು ಸೆಟ್ಲ್ ಆಗ್ಬೇಕಾದ್ರೆ, ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕವಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.